ಮಲ್ಲಿಕಾರ್ಜುನ ಮುತ್ಯ ಅವರ ಮೇಲೆ ಸುಳ್ಳು ಪ್ರಕರಣ ದಾಖಲಿಸಿರುವುದು ದುರಾದೃಷ್ಟಕರ ಸಂಗತಿಯಾಗಿದ್ದು, ಸುಳ್ಳು ಕೇಸ್ ದಾಖಲಿಸಿರುವ ಮಕ್ಕಳ ಆಯೋಗದ ಕ್ರಮ ಖಂಡನೀಯವಾಗಿದೆ. ಈ ಮಿಥ್ಯ ಪ್ರಕರಣ ವಾಪಸ್ ಪಡೆಯದಿದ್ದರೆ ಇದರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಮುಖಂಡ ಶಶಿಕಾಂತ್ ಪೊಲೀಸ್ ಪಟೇಲ್ ಚೌಳಿ ಅವರು ಮಾತನಾಡಿ ತಿಳಿಸಿದರು. ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಮಲ್ಲಿಕಾರ್ಜುನ ಮುತ್ಯ ಅವರು ಕಳೆದ 15 ವರ್ಷಗಳಿಂದ ಮಕ್ಕಳ ಜೊತೆ ಸಲಿಗೆಯಿಂದ ಮಾತನಾಡುವುದು, ನಗಿಸುವುದು, ಬೆನ್ನಲ್ಲಿ ಹೊಡೆಯುವುದು, ಆಶೀರ್ವದಿಸುವುದನ್ನ ಮಾಡುವುದೆಲ್ಲ ಮಾಮೂಲು. ಅದರಲ್ಲೂ ವಿಶೇಷವಾಗಿ ಮುತ್ಯ ಅವರ ಆಶೀರ್ವಾದ ಪಡೆಯಲು ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸುತ್ತಲಿನ ರಾಜ್ಯಗಳ ಲಕ್ಷಾಂತರ ಭಕ್ತಾದಿಗಳು ಶ್ರೀಮಠಕ್ಕೆ ಆಗಮಿಸುವರು. ಹಾಗಾಗಿ ಇವರು ಎಲ್ಲಾ ಮಕ್ಕಳಂತೆ ಈ ಮಗಳಿಗೂ ಆಶೀರ್ವದಿಸಿದ್ದಾರೆ. ಕಳೆದ 4 ವರ್ಷಗಳಿಂದ ಈ ಮಗಳ ಹುಟ್ಟುಹಬ್ಬ ಶ್ರೀಮಠದಲ್ಲಿಯೇ ನಡೆಯುವುದು ರೂಢಿ. ಅವರ ತಂದೆ ತಾಯಿಗಳೇ ಈಗಾಗಲೇ ಸ್ಪಷ್ಟ ಸಂದೇಶ ರವಾನಿಸಿದ್ದು, ನಮ್ಮ ಮಗಳಿಗೆ ಪೂಜ್ಯರು ಆಶೀರ್ವದಿಸಿದ್ದಾರೆ. ಮಗಳ ಜೀವನದ ಜೊತೆ ಚೆಲ್ಲಾಟವಾಡುವುದು, ಪೂಜ್ಯರಿಗೆ ಅವಮಾನಿಸುವುದು ಒಳ್ಳೆಯದಲ್ಲ. ಹಾಗಾಗಿ ಅವರದ್ದು ಏನೂ ತಪ್ಪಿಲ್ಲ, ನಮಗೆ ಆಶೀರ್ವದಿಸಿದ್ದಾರೆ ಎಂದು ಹೇಳಿದ ಮೇಲೂ ಮಕ್ಕಳ ಹಕ್ಕುಗಳ ಆಯೋಗವು ಪೂಜ್ಯರ ಮೇಲೆ ಎಫ್ಐಆರ್ ದಾಖಲಿಸಿರುವುದು ದುರಾದೃಷ್ಟಕರ ಸಂಗತಿ ಎಂದು ಪಾಟೀಲ್ ಅವರು ಹರಿಹಾಯ್ದರು. ಟೋಕ್ರಿ ಕೋಳಿ ಸಮಾಜದ ಅಧ್ಯಕ್ಷರಾದ ಜಗನ್ನಾಥ ಜಮಾದಾರ ಮಾತನಾಡಿದರು. ಮಲ್ಲಿಕಾರ್ಜುನ ಮುತ್ಯ ಅವರ ಮಾತು ಯಾವತ್ತೂ ಸುಳ್ಳಾಗಲ್ಲ. ಅವರ ಮೇಲಿನ ಕೇಸ್ ವಾಪಸ್ಸು ಪಡೆಯಬೇಕು. ಅವರು ವೃದ್ಧಾಶ್ರಮದಲ್ಲಿ ಹಾಗೂ ಇತರೆಡೆಗಳಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ಎಂದರು. ಇವರ ಏಳಿಗೆ ಸಹಿಸದ ಅವರ ಬಳಿಯೇ ಇರುವ ಪುಡಾರಿಗಳು ಒಂದು ಸಂಚಿನಿಂದ ಷಡ್ಯಂತ್ರದಿಂದ ಇವತ್ತು ಪೂಜ್ಯರ ಮೇಲೆ ಸುಳ್ಳು ಕೇಸ್ ದಾಖಲಿಸಿರುವುದು ಖೇದಕರ ಸಂಗತಿಯಾಗಿದ್ದು, ಈ ಪ್ರಕರಣ ವಾಪಸ್ ಪಡೆಯದಿದ್ದರೆ ಅವರ ಅನುಯಾಯಿಗಳು ದಂಗೆ ಏಳುವ ಸಾಧ್ಯತೆ ಇದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಮಲ್ಲಿಕನಾಥ್ ಮಡಿಗೆ ಮಾತನಾಡಿದರು. ಅರುಣ್ ಕೋಡಗೆ, ಸಂಗಮೇಶ್ ಬೂರೆ, ಡಾ ರಾಜಶೇಖರ್ ಪಾಟೀಲ್, ಉಮೇಶ್ ಹಳ್ಳಿಕೇಡ್ ಸೇರಿದಂತೆ ಇನ್ನಿತರರು ಇದ್ದರು. ಆ ವಿಷಯದಲ್ಲಿ ಇವತ್ತು ಅವರು ಇಡೀ ನಮ್ಮ ಕರ್ನಾಟಕ, ಆಂಧ್ರ, ತೆಲಂಗಾಣ, ಮಹಾರಾಷ್ಟ್ರ ಇವತ್ತು ನಮ್ಮ ಜನ ಏನವರಿಗೆ ನಡೆದಾಡು ದೇವ್ರು ಅಂತ ಮೆಚ್ಕೋತಾರ, ಆ ಶಕ್ತಿ ಅವ್ರ ಬಲ್ಲದ. ಇಲ್ಲಿ ಕೇಳ್ರಿ ಮೇಡಮ್, ಇವತ್ತು ಏನು ಮಕ್ಕಳ ಆಯೋಗ ಅಧ್ಯಕ್ಷರ ಮೊಟ್ಟೆ ಮೊದಲಿನ ಅವ್ರದ್ದು ಇದು ಏನು ಕೊಟ್ಟರದು ತಪ್ಪದ ಅವ್ರು ಕೊಟ್ಟಿದ್ದು. ಇವತ್ತು ಕಂಪ್ಲೇಂಟ್ ಕೊಟ್ಟರೆ ಯಾರ ಅದು ಫಸ್ಟಿಗೆ ಕೊಡ್ತಾ ಇಲ್ಲ. ಪೋಷಕರು ತಾಯಿ ತಂದೆ ಕೊಡ್ಬೇಕು ಕಂಪ್ಲೇಂಟು. ಅವ್ರನ್ನ ನೇರವಾಗಿ ಹೇಳ್ತಾರೆ, ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಸುಳ್ಳದ ಅದು ವಿಡಿಯೋ ಬೇಕಂತೇಳಿ ಇದು ಮಾಡತ್ತಾರೆ ಅಂತೇಳಿ ಮಕ್ಕಳು ತಾಯಿ ತಂದೆ ಹೇಳ್ತಾ ಇದ್ದಾರೆ. ಅಂದಮೇಲೆ ಕಂಪ್ಲೇಂಟ್ ಯಾವ ಆಧಾರ ಮೇಲೆ ಅವ್ರು ರೇಂಜ್ ಮಾಡಿದ್ರು ಮಕ್ಕಳು ಆಯೋಗ ಅಧ್ಯಕ್ಷರು ಫಸ್ಟಿಗೆ ಅಧ್ಯಕ್ಷರೇ ಕೊಡ್ಬೇಕದು. ಅದು ಅಧಿಕಾರದ ಒಪ್ಕೊಂಡೇವ್ರಿ. ಅಲ್ಲಲ್ಲ, ಇಲ್ಲಿ ಕೇಳ್ರಿ, ಆಯೋಗಕ್ಕೆ ಒಂದು ಅವ್ರಿಗೆ ಒಂದು ಕಮಿಟಿ ಅದ. ಕಮಿಟಿ ಇನ್ಕ್ವೈರಿ ಮಾಡಬೇಕು. ಇನ್ಕ್ವೈರಿ ಮಾಡಿ ಅವ್ರು FIR ಮಾಡಬೇಕು. ಏಕಾಏಕಿ ಸಡನ್ಲಿ FIR ಮಾಡಿ ಇವತ್ತು ಅವ್ರೊಂದು ಮಕ್ಕಳ ಆಯೋಗ ಅಧ್ಯಕ್ಷ ಒಂದು ಕಂಪ್ಲೇಂಟ್ ಕೊಡ್ತೀವಿ FIR ಮಾಡ್ತಾರ, ಇದು ಕಾನೂನು ಬಾಹಿರವಾಗದ. ಇದು ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ಇದು ತಪ್ಪದೆ ರದ್ದು ಮಾಡಿರಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಆಗ್ರಹ ಅದ ನಮ್ದು ಅಷ್ಟೇ. ಇಲ್ಲಾಂದ್ರೆ 1 ಕೋಟಿ ಲಕ್ಷ ಭಕ್ತರು ಅವ್ರದ್ದು ಇಡೀ ಎಲ್ಲ ರಾಜ್ಯದ. ನಮ್ಮ ಜಿಲ್ಲೆದ, ನಮ್ಮ ಬೀದರ್ ಜಿಲ್ಲೆದ ಇಲ್ಲಾಂದ್ರೆ 10,000 ಜನ ಭಕ್ತರು ಅವರು ಬೀದರ್ ಜಿಲ್ಲೆ. ಸರ್ ಅದು ಮುಂದೆ ಕಾನೂನು ಹೋರಾಟ ಮಾಡ್ತೇವೆ, ಮುಂದೆ ಕಾನೂನು ಹೋರಾಟ ಮಾಡ್ತೇವೆ. ಕೋರ್ಟ್ ಅದ, ನ್ಯಾಯ ಅದ, ನ್ಯಾಯಕ್ಕೆ ತಲೆ ಬಾಗ್ತೇವೆ ನಾವು ಎಲ್ಲ. ಮುಂದಿನ ನಡೆ ನಮ್ಮ ನ್ಯಾಯ ಕೋರ್ಟ್ ಮೇಲೆ ವಿಶ್ವಾಸ ಅದ, न्याय होराटा ಮಾಡ್ತೇವೆ. न्याय ಏನ್ ತೀರ್ಮಾನ ಮಾಡೋದು ನ್ಯಾಯಕ್ಕೆ ಬದ್ಧವಾಗಿ ನಡ್ಕೊಂಡು ಹೋಗ್ತೇವೆ ನಾವು. गलत है वही करे सोच गलत है, बल्कि मैं बता रहा हूँ वो करे सोच गलत है. कौन ऐसा कौन कैसा कैकू बोलते बोले तो उनको सहन नहीं हो रहा. शक किसके ऊपर है? शक अब उनसे भी बड़े जो भी उनके लेवल में रहते. अब हमारे से मैं एक हमारे डिस्ट्रिक्ट में मैं एक बड़ा हो रहा हूँ. अब इन लोग मेरे को पैर खींच के निकलने वाले. तुम्हारा कल्याण करना क्या इनके अध्यक्ष है शशिधर को संगे आके ये करे, उन्होंने इंफॉर्मेशन दिया मुझको. क्या बोल के दिए? वैसा ये करे, एसपी को करे बोल के उनको दे आज तक नहीं है कभी भी ये इसके बारे में आए. वैसा उनको भी समझ में नहीं है, उनको भी गलत है, उन दिए से भी गलत है, उन करे से भी रॉन्ग है. कई को बोले तो ये ऐसा नहीं हो सकता, क्योंकि मैं तो कंपलसरी 10-12 साल से मैं देख रहा हूँ उनका हालत कैसा है, उन कैसे आदमी है, कैसा आशीर्वाद देते, कैसा जाते हैं, उसका वड़नाट क्या है, वो सब मेरे को मालूम है. लेकिन वो सब यहाँ पर बोलने का नहीं है. जो भी है वो क्या बोलते हैं कन्नड़ में हट्टी किच्चು ಬರ್ತಕ್ಕಂತ ವ್ಯಕ್ತಿಗಳೇ ಇದನ್ನ ಮಾಡಿದಾರ. ಅವ್ರೇನದಂದ್ರೆ ತನಿಖೆ ಮಾಡಬೇಕು, ಅವ್ರಿಗೆ ಹಿಡಿಬೇಕು, ಅವ್ರಿಗೆ ತಕ್ಕಂತ ಶಿಕ್ಷೆ ಕೊಡಬೇಕು. ಒಂದ್ ವೇಳೆ ಇದು ಸುಳ್ಳು ಏನಾರ ಆದ್ರೆ ಅದ್ರ ಜಿಮ್ಮೆದಾರಿ ಕೂಡ ನಾವು ತಗೊಳಕ್ ತಯಾರಿದ್ದೇವೆ ಅಂತ ಹೇಳೋಣ ನಾ ಬೈತೇನೆ. ನಮಗ ಅದು CBI ತನಿಖೆ ಆಗ್ಬೇಕಾಯ್ತದ. ಅವ್ರಿಗೆ ಯಾರಿಗ್ ಕೊಟ್ಟಾರ, ಎಷ್ಟು ಯಾರಿಗ್ ಕೊಟ್ಟಾರ ಅದು ಹೇಳ್ಬೇಕಾಯ್ತದ. ಅದು ಯಾರು ಹೇಳ್ಯಾರ ಅದ್ರ ತನಿಖೆ ಆಗ್ಬೇಕಾಯ್ತದ. ನಾ ಡೈರೆಕ್ಟ್ ಯಾರ ಮ್ಯಾಗ ಅಂತ ಹೇಳಿ ನಾನು ನಮ್ಗೆ ಯಾರ ಮ್ಯಾಗ ಸಿಕ್ಕದ ಅಂತ ಹೇಳರಿ.
ಖುದ್ದು ಅವ್ರ ತಾಯಿ ತಂದಿನೇ ಒಪ್ಕೊಳಕ್ತಾ ಇರೋದ ನಮ್ಗೇನು ಖುನನೇ ಇಲ್ಲ, ನಮ್ಗೇನು ಆಗೇ ಇಲ್ಲ ಅಂತ ಹೇಳಕ್ತಾ ಇರೋರ. ನೀವ್ ಯಾಕೆ ಅಷ್ಟು ಮುಂದಾಕಸಿ ನೀವು ಅದು ನೀವ್ ಯಾಕೆ ಅಷ್ಟು ಅವ್ರದ್ದು ಮುತ್ತರ್ದು ಅಷ್ಟು ಬೈಲಿಗೆ ಎಳಿಲತ್ತೀರ ಎಂಬುದು ನಮ್ಗೆ ತಿಳಿಯಲ್ಲ ಹೊಂಟದಲ್ಲ. ಯಾಕೆ ಎಳಿಲತ್ತೀರಪ್ಪ ಅದು?